ನಮಸ್ಕಾರ. ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ದೇಶಾದ್ಯಂತ ಚರ್ಚೆ ನಡೆಯುತ್ತಿದೆ. ಈ ವಿಡಿಯೋದಲ್ಲಿ ನೀಟ್ ಪರೀಕ್ಷೆಯಲ್ಲಿನ ವಂಚನೆ ಮತ್ತು ಅದರ ಸುತ್ತಲಿನ ವಿವಾದಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಇತ್ತೀಚೆಗೆ ಸಿಬಿಐ ಸಂದೀಪ್ ಜವಾಹರ್ ಶಾ ಎಂಬುವವರನ್ನು ಬಂಧಿಸಿದೆ. ಇವರ ಮೇಲೆ ನೀಟ್ ಅಂಕಗಳನ್ನು ತಿರುಚಲು 90 ಲಕ್ಷ ರೂಪಾಯಿ ನಂತರ 87 ಲಕ್ಷಕ್ಕೆ ಇಳಿಕೆ ಪಡೆದ ಆರೋಪವಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ಟಿಎಯಲ್ಲಿ ತನಗೆ ಸಂಪರ್ಕವಿದೆ ಎಂದು ಹೇಳಿಕೊಂಡಿದ್ದರು. ಸಾರ್ವಜನಿಕ ಸೇವಕರಿಗೆ ಲಂಚ ನೀಡಲು ಪ್ರಯತ್ನಿಸಿದ ಆರೋಪವೂ ಇವರ ಮೇಲಿದೆ. ಎನ್ಟಿಎ ಒಂದು ಅಪಾರದರ್ಶಕ ಸಂಸ್ಥೆ ಎಂದು ಟೀಕಿಸಲಾಗುತ್ತಿದೆ. ಭಾರತದಲ್ಲಿ ವೈದ್ಯಕೀಯ ವೃತ್ತಿಪರರ ಭವಿಷ್ಯವನ್ನು ಇದು ಅಪಾಯಕ್ಕೆ ಸಿಲುಕಿಸುತ್ತಿದೆ ಎಂಬ ಆರೋಪವಿದೆ. ನೀಟ್ ಯುಜಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಬಿಹಾರ ಮತ್ತು ಇತರ ಪ್ರದೇಶಗಳಲ್ಲಿ ಸೋರಿಕೆಯಾಗಿದ್ದವು. ಇದರಿಂದಾಗಿ ಪರೀಕ್ಷೆಯನ್ನು ರದ್ದುಗೊಳಿಸಿ ಮರುಪರೀಕ್ಷೆಗೆ ಸುಪ್ರೀಂಕೋರ್ಟ್ನಲ್ಲಿ ಮನವಿ ಸಲ್ಲಿಸಲಾಗಿತ್ತು. ಆದರೆ ಸೋರಿಕೆ ವ್ಯಾಪಕವಾಗಿಲ್ಲ ಎಂದು ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ರದ್ದುಗೊಳಿಸಲಿಲ್ಲ. ವ್ಯಕ್ತಿತ್ವ ಬದಲಾವಣೆ ವಂಚನೆ, ಇಂಪರ್ಸೊನೇಷನ್ ಫ್ರಾಡ್ ಹಿಂದೆ ಬೇರೊಬ್ಬರು ಅಭ್ಯರ್ಥಿಯ ಬದಲಿಗೆ ಪರೀಕ್ಷೆ ಬರೆದ ಪ್ರಕರಣಗಳು ವರದಿಯಾಗಿವೆ. ತಮಿಳುನಾಡಿನಲ್ಲಿ ವೈದ್ಯರೊಬ್ಬರು ಮತ್ತು ಅವರ ಮಗ ಸೇರಿದಂತೆ ಹಲವರನ್ನು ಬಂಧಿಸಲಾಗಿತ್ತು. ಒಬ್ಬ ವಕೀಲರು ತಮಿಳುನಾಡಿನ 3 ವಿದ್ಯಾರ್ಥಿಗಳ ಪರವಾಗಿ ಪ್ರಕರಣ ದಾಖಲಿಸಿದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ ಪರೀಕ್ಷೆಗಳಲ್ಲಿ ನಿರಂತರವಾಗಿ 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತಿದ್ದರು. ಆದರೆ ನಿಜವಾದ ನೀಟ್ ಪರೀಕ್ಷೆಯಲ್ಲಿ ಒಬ್ಬರು ಅನರ್ಹರಾದರೆ ಇನ್ನೊಬ್ಬರು ಕೇವಲ 200 ಅಂಕಗಳನ್ನು ಗಳಿಸಿದ್ದರು. ಮೇನ್ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಿದಾಗ ವಿದ್ಯಾರ್ಥಿಗಳು ತಮ್ಮ ಗುರುತುಗಳು ತಮ್ಮದಲ್ಲ ಎಂದು ಹೇಳಿಕೊಂಡರು. ವಿಶೇಷವಾಗಿ ಮ್ಯಾಗ್ನೆಟಿಕ್ ಇಂಕ್ ದಾಖಲೆಗಳು ಅವರ ಹೆಬ್ಬೆರಳಿನ ಗುರುತುಗಳು ಸರಿಯಾಗಿದ್ದರೂ ಬೇರೆಯವರದ್ದಾಗಿತ್ತು. ಇದು ಉತ್ತರ ಪತ್ರಿಕೆಯ ಭಾಗಗಳನ್ನು ಕತ್ತರಿಸಿ ಮತ್ತೆ ಅಂಟಿಸುವ ಮೂಲಕ ಅಕ್ರಮ ನಡೆದಿದೆ ಎಂದು ಸೂಚಿಸುತ್ತದೆ. ದೇಶಾದ್ಯಂತ ಇದೇ ರೀತಿಯ ಸಮಸ್ಯೆಗಳು. ಇತರ ರಾಜ್ಯಗಳ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದೇ ರೀತಿಯ ಸಮಸ್ಯೆಗಳನ್ನು ವರದಿ ಮಾಡಿದ್ದಾರೆ. ಉನ್ನತ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಅಂತಿಮ ನೀಟ್ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಅಂಕಗಳನ್ನು ಉದಾಹರಣೆಗೆ 720ಕ್ಕೆ 21 ಪಡೆದಿದ್ದಾರೆ. 5 ಸಂಪರ್ಕಗಳನ್ನು ಕಂಡುಕೊಳ್ಳುವುದು. ಇತ್ತೀಚಿನ ಸಿಬಿಐ ಬಂಧನ ಮತ್ತು ಹಣಕ್ಕಾಗಿ ಕಡಿಮೆ ಅಂಕಗಳನ್ನು ಹೆಚ್ಚಿಸುವ ಆರೋಪಗಳು ನೀಟ್ ಪರೀಕ್ಷಾ ವ್ಯವಸ್ಥೆಯಲ್ಲಿನ ವ್ಯಾಪಕ ವಂಚನೆಯ ಹಿಂದಿನ ಆರೋಪಗಳು ಮತ್ತು ಕಳವಳಗಳಿಗೆ ಹೊಂದಿಕೆಯಾಗುತ್ತವೆ ಎಂದು ವಕೀಲರು ಹೇಳುತ್ತಾರೆ. ಅಭ್ಯರ್ಥಿಗಳಿಗೆ ಅವರ ಸಂಪೂರ್ಣ ಉತ್ತರ ಪತ್ರಿಕೆಗಳನ್ನು ತಾಳೆ ಮಾಡಲು ನೀಡಿದಾಗ ಅಂಕಗಳನ್ನು ಹೇಗೆ ಹೆಚ್ಚಿಸಬಹುದು ಎಂದು ಅವರು ಪ್ರಶ್ನಿಸುತ್ತಾರೆ. ನೀಟ್ ಪರೀಕ್ಷೆಯಲ್ಲಿನ ಈ ಅಕ್ರಮಗಳು ವಿದ್ಯಾರ್ಥಿಗಳ ಭವಿಷ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿವೆ. ಈ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಅತ್ಯಗತ್ಯ.